ಮದುವೆ ಅಂದ್ರೆ ಸಂಭ್ರಮ ಸಡಗರ ಇರಬೇಕು. ಆದ್ರೆ ಇಲ್ಲೊಂದು ಮದುವೆ ಮನೆಯಲ್ಲಿ ಚಿನ್ನದ ವಿವಾದಕ್ಕೆ ಶುರುವಾದ ಸಣ್ಣ ಕಿರಿಕ ರಣರಂಗವಾಗಿ ಮಾರ್ಪಟ್ಟಿದೆ. ಎಸ್, ಕ್ಷಣಾರ್ಧದಲ್ಲಿ ಮದುವೆ ಮನೆ ರಕ್ತಸಿಕ್ತವಾಗಿದ್ದು ಐವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಪಾಲಾದ ಘಟನೆ ಚಾಮರಾಜ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ನಡೆದಿದೆ. ಕೊಳ್ಳೇಗಾಲ ಪಟ್ಟಣದ ಮುದಾಸಿರ್ ಹಾಗೂ ಗುಲ್ನಾಜ್ ಬಾನು ಎಂಬುವರ ನಡುವೆ ವಿವಾಹ ನಿಶ್ಚಯವಾಗಿತ್ತು. ಮದುವೆಯ ಸಂಭ್ರಮದಲ್ಲಿದ್ದ ಕುಟುಂಬಸ್ಥರ ನಡುವೆ ಚಿನ್ನಾಭರಣದ ವಿಚಾರವಾಗಿ ಮನಸ್ತಾಪ ಶುರುವಾಗಿತ್ತು. ಹಳೆಯ ಮಾತುಕತೆಯಂತೆ ವಧುವಿನ ಕಡೆಯವರು ವರನಿಗೆ ನೀಡಬೇಕಾಗಿದ್ದ ಚಿನ್ನಾಭರಣಗಳನ್ನು ನೀಡಿದ್ರು. ಆದರೆ ವರನ ಕಡೆಯವರು ವಧುವಿಗೆ ನೀಡಬೇಕಿದ್ದ ಒಡವೆಗಳನ್ನು ನೀಡದ ಕಾರಣ ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ಇನ್ನ ವಿವಾದ ನಂತರ ವಧುವಿನ ಸಂಬಂಧಿಕರು ವರನ ಕಡೆಯವರ ಮೇಲೆ ಏಕಾಏಕಿ ಚಾಕು ಪ್ರಹಾರ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಈ ವೇಳೆ ವರನ ಸಹೋದರ ಸಂಬಂಧಿಗಳಾದ ಸಮೀರ್ ಮತ್ತು ಶೋಯಬ್ ಎಂಬುವವರಿಗೆ ಚಾಕು ಇರಿತವಾಗಿದ್ದು ತೀವ್ರ ರಕ್ತಸ್ರಾವವಾಗಿದೆ. ತಕ್ಷಣ ರೊಚ್ಚಿಗೆದ್ದ ವರನ ಕಡೆಯ ಸಂಬಂಧಿಕರು ಪ್ರತಿದಾಳಿ ನಡೆಸಿದ್ದಾರೆ. ಎದುರಾಳಿಗಳ ಕೈಯಲ್ಲಿನ ಚಾಕುವನ್ನೇ ಕಿತ್ತುಕೊಂಡು ವಧುವಿನ ಸಂಬಂಧಿಗಳಾದ ಫೈರೋಜ್ ಖಾನ್, ಅಬ್ದುಲ್ ವಾಹಿದ್ ಮತ್ತು ಅಬ್ದುಲ್ ಆರಿಫ್ ಎಂಬುವರಿಗೂ ಚಾಕು ಇರಿತಿದ್ದಾರೆ.